हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्यं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलेमेलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओम्। ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು. 82ನೇ ಗಜ್ಜದಿಂದ 92ನೇ ಗಜ್ಜದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂದು 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿಂತಿಸುತ್ತಿದ್ದಾರೆ. 10 ಜನ ವರದರು ಅಂದರೆ 10 ಜನ ಶ್ರೇಷ್ಠ ಜೀವರು, ಭಗವಂತನ ಅತ್ಯಂತ ಪ್ರಿಯರು. 10 ಎಂಬುದು 100 ದಶ ಹಾಗೂ ಅನಂತ ಎಂಬ ಅರ್ಥದಿಂದ ಜೀವರು ಅನಂತ ಸಂಖ್ಯೆಯಲ್ಲಿರುವುದರಿಂದ ಇದು ಜೀವ ಪ್ರಕರಣವಾಗಿದೆ. ಯಾವ ಜೀವರು ಅಂದರೆ ಸಾತ್ವಿಕ ಜೀವರು, ಮೋಕ್ಷಕ್ಕೆ ಹೋಗತಕ್ಕಂಥ ಯೋಗ್ಯ ಜೀವರಾಗಿದ್ದಾರೆ. ಯೋಗ್ಯ ಜೀವರ ಪ್ರಕರಣ, ಜೀವ ಪ್ರಕರಣ ಎಂದು ನಾವು ಚಿಂತನೆ ಮಾಡ್ತಿದ್ದೇವೆ. ಜೀವರಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು ಏನು? ಭಗವಂತ ಸ್ವತಂತ್ರನಾದ ಚೇತನ ಮತ್ತು ಜೀವರು ಅಸ್ವತಂತ್ರ ಚೇತನ. ಈ ಚೇತನವನ್ನು ಬಿಟ್ಟು ಜಡ ಎಂಬತಕ್ಕಂಥದ್ದು ಪ್ರಕೃತಿ, ಅದು ಅನಾದಿ ಅನಂತ ಕಾಲಕ್ಕೂ ಇರತಕ್ಕಂಥದ್ದು ಜಡ ಪ್ರಕೃತಿ. ಇದು ಯಾವಾಗಲೂ ಚೇತನದ ಅಧೀನದಲ್ಲಿರುತ್ತದೆ. ಚೇತನದಲ್ಲಿ ಎರಡು ವಿಧ. ಒಂದು ಮಹಚ್ಚೇತನವಾದ ಭಗವಂತ, ಇನ್ನೊಂದು ಅವರ ಅಧೀನದಲ್ಲಿರ್ತಕ್ಕಂಥ ಸಮಸ್ತ ಜೀವರು ಚೇತನರು. ಚೇತನ ಎಂದು ಹೇಳಿದ ಕೂಡಲೇ ಮುಖ್ಯವಾದ ಗುಣ ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ. ಇದು ಯಾರ ಅಧೀನವಾಗಿರುತ್ತದೋ ಅವರಿಗೆ ಪರಾಧೀನ ಎಂದು ಹೆಸರು. ತಮ್ಮ ಅಧೀನವೇ ಆಗಿದ್ದರೆ ಸ್ವಾಧೀನ ಎಂದು ಹೆಸರು. ಭಗವಂತನ ಸ್ವರೂಪವೂ ಅವನಧೀನ, ಅವನ ಪ್ರಮಿತಿಯೂ ಅವನಧೀನ, ಅವನ ಪ್ರವೃತ್ತಿಯೂ ಅವನಧೀನವಾಗಿದ್ದ ಅವನ ಸ್ವತಂತ್ರ ಚೇತನ ಎನಿಸಿಕೊಂಡ. ಉಳಿದ ಎಲ್ಲ ಜೀವರು ಅಸ್ವತಂತ್ರ ಚೇತನರಾಗಿದ್ದಾರೆ. ಸಮಸ್ತ ಜಡವು ಚೇತನ ಅಧೀನವಾಗಿ ಚೇತನರ ಅನುಕೂಲಕ್ಕಾಗಿ ಇರತಕ್ಕಂಥ ಪದಾರ್ಥ. ಹೀಗೆ 3 ಪದಾರ್ಥವನ್ನು, ದ್ರವ್ಯವನ್ನು ನಾವು ಚಿಂತಿಸಿದಾಗ 3 ದ್ರವ್ಯದಿಂದ 5 ವಿಧವಾದ ಭೇದವನ್ನು ನಾವು ವಿಂಗಡಿಸಬಹುದು. ಭಗವಂತ ಎಂಬುದನ್ನು ಶ್ರೇಷ್ಠನಾದ್ದರಿಂದ ಭಗವಂತನಲ್ಲಿ ನಾನಾಸ್ತಿ ಕಿಂಚನ, ಅವನಲ್ಲಿ ಯಾವ ಭೇದವೂ ಇಲ್ಲ, ತಾರತಮ್ಯವೂ ಇಲ್ಲ. ಭಗವಂತನಿಂದ ಭಿನ್ನರಾದವರು ಚೇತನರು, ಅಸ್ವತಂತ್ರರು. ಈಶಾ ಜೀವ ಭೇದ ಎಂಬತಕ್ಕಂಥದ್ದು ಮೊಟ್ಟಮೊದಲನೇ ಭೇದ. ಜಡರಿಂದ ಈಶಾ ಮತ್ತು ಜಡರಿಂದ ಭೇದ ಎಂಬತಕ್ಕಂಥದ್ದು ಎರಡನೇ ಭೇದ. ಜೀವರಲ್ಲಿ ಪರಸ್ಪರ ಭೇದ, ಜಡದಲ್ಲಿ ಪರಸ್ಪರ ಭೇದ, ಜೀವ ಮತ್ತು ಜಡಕ್ಕೂ ಭೇದ. ಈ ರೀತಿಯಲ್ಲಿ ಪಂಚಭೇದ ಎಂಬತಕ್ಕಂಥದ್ದು ಸಹಜವಾಗಿಯೇ ಸಿದ್ಧವಾಗುತ್ತದೆ. ಈ ಭೇದ ಪಂಚಕವನ್ನು ತಿಳಿಯುವಿಕೆ ಮಾಪಕ ಏನು ಅಂದರೆ ತಾರತಮ್ಯ. ತಾರತಮ್ಯ ಅಂದರೆ ತಾರತಮ್ಯ ಭಾವನೆ ಉಳ್ಳದ್ದು, ತಾರತಮ್ಯ ಭಾವನೆ ಹೊಂದಿದ್ದು, ತಾರತಮ್ಯ ಭಾವನೆ ತೋರಿಸಿದ್ದು ಎಂಬುದಾಗಿ ನಾವು ತಿಳಿಯಬಹುದು. ತೋರಿಸಿದ್ದು ಎಂದರೆ ಇಲ್ಲದೇ ಇರೋದನ್ನು ತೋರಿಸುವುದಕ್ಕೆ ಸಾಧ್ಯವಿಲ್ಲ, ಇರುವುದನ್ನೇ ಪ್ರಕಟ ಮಾಡುವುದೆಂದರ್ಥ. ಹಾಗಾದರೆ ಈ ತಾರತಮ್ಯವನ್ನು ನಾವು ಯಾರಲ್ಲಿ ತಿಳಿಯಬೇಕು? 3 ಜನರಲ್ಲಿ ತಿಳಿಯೋಣ ಅಂತ ಹೇಳಿದರೆ, ಭಗವಂತನಲ್ಲಿ ನೇಹ ನಾನಾಸ್ತಿ ಕಿಂಚನ ಎಂಬುದು ಶ್ರುತಿ ಪ್ರಸಿದ್ಧವಾದ್ದರಿಂದ ಭಗವಂತ
ಆನಂದ ಚಿದಾನಂದ ಮೂರ್ತಿ. ಅವು ನನಗೆ ಯಾವುದೂ ಪ್ರಕೃತವಾದ ಸಂಬಂಧವೇ ಇಲ್ಲವಾದ್ದರಿಂದ ಅಪ್ರಾಕೃತ ಚಿದಾನಂದನಾದ ಭಗವಂತನಲ್ಲಿ ತಾರತಮ್ಯ ಎಂಬತಕ್ಕಂಥದ್ದು ಯಾರಲ್ಲಿ ನಾವು ಕಂಪೇರ್ ಮಾಡುವುದು? ಭಗವಂತನಿಗೆ ಭಗವಂತನೇ ಸಾಮ್ಯ. ಆದ್ದರಿಂದ ಭಗವಂತನಲ್ಲಿ ತಾರತಮ್ಯ ಎಂಬುದು ನಾವು ಹೇಳಬಾರದು. ಅವನು ಪೂರ್ಣ ಎಂದೇ ಅಷ್ಟೇ ಹೇಳಬೇಕು. ಚೇತನಲ್ಲಿ ಅನಂತ ಸಂಖ್ಯೆಯಲ್ಲಿರುವುದರಿಂದ ಭಿನ್ನ ಜೀವಗಣ ಹರೇರನುಚರಾ ತಾರತಮ್ಯೋಕ್ತಾ. ಅನಂತ ಜೀವರನ್ನು ನಾವು ಕಂಡುಕೊಳ್ಳುವ ಬಗೆಯೇ ತಾರತಮ್ಯ ಚಿಂತನೆಯಾಗಿದೆ. ಹೀಗೆ ಹೇಳಿದಾಗ ಚೇತನದಲ್ಲಿ 3 ವಿಧ ಚೇತನರಿದ್ದಾರೆ. ಅವರು ಸಾತ್ವಿಕರು, ರಾಜಸರು ಮತ್ತು ತಾಮಸರು. ಇದು ವಿಶಿಷ್ಟವಾದ ನಾವು ಗುಣವನ್ನು ತಿಳಿಯಬೇಕು. ಮೊಟ್ಟ ಮೊದಲಿಗೆ ಅಸ್ವತಂತ್ರವಾದ ಚೇತನ, ಅವನ ಸ್ವರೂಪ, ಅವನ ಪ್ರವೃತ್ತಿ ಮತ್ತು ಪ್ರಮಿತಿ ಭಗವದ್ ಅಧೀನವಾಗಿ ಇರುತ್ತದೆ. ಮತ್ತು ಸಮಸ್ತ ಜೀವರು ಉತ್ತಮರು, ಮಧ್ಯಮರು, ಅಧಮರು ಎಂಬ ವಿಭಾಗದಿಂದ ಇದೆ. ಅದನ್ನೇ ನಾವು ನೀಚ, ಉಚ್ಚ ಭಾವ, ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ ನಮ್ಮ ಅರ್ಥಾನುಸಂಧಾನಕ್ಕೋಸ್ಕರವಾಗಿ ನಾವು ತಿಳಿಯಬಹುದು. ಅದರಂತೆ ಪದಾರ್ಥಗಳಲ್ಲಿ ಅಂದರೆ ಜಡ ಪದಾರ್ಥಗಳಲ್ಲಿ ಭಿನ್ನತೆ ಇದೆ. ಮತ್ತು ತಾರತಮ್ಯ ಎಂಬತಕ್ಕಂಥದ್ದು ಚೇತನ ವಿವಕ್ಷದಿಂದ ಮಾಡಲ್ಪಟ್ಟಿದೆ. ಆದರೆ ಸ್ವತಃ ಅಚೇತನಕ್ಕೆ ತಾರತಮ್ಯ ಜ್ಞಾನ ಎಂಬತಕ್ಕ ಯೋಗ್ಯತೆಯೇ ಇಲ್ಲದೆ ಇರುವುದರಿಂದ ಜಡದಲ್ಲಿ ತಾರತಮ್ಯ ಎಂಬತಕ್ಕಂಥದ್ದು ಜಡಕ್ಕೆ ಇಲ್ಲ. ಚೇತನ ವಿವಕ್ಷದಿಂದ ಬಂಗಾರಕ್ಕೆ ಬೆಲೆ ಉಂಟು, ಇಜ್ಜಲಿಗೆ ಬೆಲೆ ಅತ್ಯಂತ ಕಡಿಮೆ ಎಂಬುದಾಗಿ ನಾವು ತಾರತಮ್ಯ ಭಾವನೆಯನ್ನು ತೋರುತ್ತೇವೆ. ಇದು ಜೀವನದ ದೃಷ್ಟಿಯಿಂದ ಯಾವ ಜಡ ಪದಾರ್ಥದಲ್ಲಿ ಶ್ರೇಷ್ಠತ್ವ ಮತ್ತು ಕನಿಷ್ಠತ್ವ, ಅದರ ಉಪಯೋಗತಮ ರೀತಿಯಲ್ಲಿ, ಅದು ಇರುವಿಕೆಯ ರೀತಿಯಿಂದ ಅದರಲ್ಲಿ ತಾರತಮ್ಯವನ್ನು ನಾವು ತಿಳಿಯುತ್ತೇವೆ. ವಸ್ತುತಸ್ತು ಅಚೇತನೂ ಸಹ ತಾರತಮ್ಯವಿಲ್ಲ. ತಾರತಮ್ಯ ಜ್ಞಾನವೇ ಇಲ್ಲ. ಆದ್ದರಿಂದ ತಾರತಮ್ಯವಿಲ್ಲ ಅಂತ ಹೇಳಬೇಕು. ಆದ್ದರಿಂದ ತಾರತಮ್ಯ ಮತ್ತು ಮುಖ್ಯವಾಗಿ ಯಾರಲ್ಲಿ ನಾವು ತಿಳಿಯಬೇಕು? ಕೇವಲ ಚೇತನರಲ್ಲಿ ತಿಳಿಯಬೇಕು ಎಂಬುದನ್ನು ಮುಖ್ಯವಾದದ್ದು. ಹಾಗಾದರೆ ಭಗವಂತ ಈ ಚೇತನರಾಗಿದ್ದರೂ ತಾರತಮ್ಯದಿಂದ ಹೇಗೆ ಭಿನ್ನನಾಗಿದ್ದಾನೆ ಎಂಬುದನ್ನು 4-6 ಗುಣಗಳಿಂದ ನಾವು ತಿಳಿದೆವು. ಮುಂದಿನ ಗುಣವನ್ನು ಭಗವಂತ ಹೇಗೆ ವಿಶಿಷ್ಟನಾಗಿದ್ದಾನೆ ಎಂಬುದಕ್ಕೆ, ಭಗವಂತನು ಚೇತನಾಗಿರೋದ್ರಿಂದ ಸುಖ ದುಃಖಾದ ಭೋಕ್ತೃತ್ವವನ್ನು ಅವನು ಅನುಭವಿಸಲಿ. ಅವನು ಸುಖ ಹೇಗಿದೆಯೋ, ಸುಖ ಇದ್ದಲ್ಲಿ ದುಃಖವೂ ಇರಲೇಬೇಕಲ್ಲ. ಇದು ಲೋಕದಲ್ಲಿ ಕಂಡಿದ್ದೇವಲ್ಲ. ಆದ್ದರಿಂದ ಭಗವಂತನಿಗೂ ದುಃಖವಿರಲಿ, ಭಗವಂತನಿಗೂ ಸುಖವೂ ಇರಲಿ ಎಂಬ ನಮಗೆ ಶಂಕೆ ಬಂದಾಗ ಶಾಸ್ತ್ರ ಅದನ್ನು ನಿರ್ಣಯ ಮಾಡಿಕೊಡುತ್ತದೆ. ನನು ಭಗವತಃ ಸರ್ವತ್ರ ಸ್ಥಿತತ್ವೇನ ತದ್ಗತಃ ದುಃಖಾದ ಭೋಕ್ತೃತ್ವಾತ್ ಸ್ಯಾತ್ ಇತಿ ಚೇತ್ ನ ಭಗವತಃ ಸರ್ವತ್ರ ಸ್ಥಿತತ್ವೇಪಿ ಭಗವತಿ ಸರ್ವಾವಸ್ಥಾನಪಿ ನ ತತ್ಸಂಬಂಧೋ ಭಗವತಃ ಅಸಂಗೋ ಹಿ ಅಯಂ ಪುರುಷಃ ಇತಿ ಶ್ರುತೇಃ. ಅಸ್ಪಶ್ಯೇನ ಹಿ ಸರ್ವತ್ರಾವಸ್ಥಾನಾದಿಕಂ ಯುಜ್ಯತೆ ಅಸಂಗತ್ವಾತ್ ತಥಾ ಚ ನ ಅನ್ಯೋನ್ಯ ಧರ್ಮಃ ಸಂಕ್ರಾಂತಿ ಭವತಿ ಇತಿ ಯಾವತ್. ಭಗವಂತ ಸುಖವನ್ನು ಹೇಗೆ ಅನುಭವಿಸುತ್ತಾನೋ ಹಾಗೆ ದುಃಖವನ್ನು ಅನುಭವಿಸಲಿ. ಪರಮಾತ್ಮ ಸರ್ವತ್ರದಲ್ಲಿ ತಮಸ್ಸು, ನರಕ ಮುಂತಾದವುಗಳಲ್ಲಿ ಎಲ್ಲ ಕಡೆಯೂ ಇರುವುದರಿಂದ ಅಲ್ಲಿ ಆಗತಕ್ಕ ದುಃಖಾದಿಗಳು ಹರಿಗೆ ಬರಲಿ. ಅಂದರೆ ಇದಕ್ಕೆ ಉತ್ತರ, ಪರಮಾತ್ಮ ಎಲ್ಲ ಕಡೆ ಇದ್ದರೂ ಆ ಪದಾರ್ಥಗಳ ಸಂಬಂಧ ಅವನಿಗೆ ಇರುವುದಿಲ್ಲ. ಆದ್ದರಿಂದ ಅಲ್ಲಿರತಕ್ಕಂಥ ದುಃಖಾದಿಗಳಿಗೂ ಅವನಿಗೆ ಸಂಬಂಧ ಆಗುವುದಿಲ್ಲ. ಏಕೆಂದರೆ ಅವನು ಅಸಂಗನು. ಅವನು ಅಸಂಗ ಎಂದು ಅಸಂಗೋ ಹಿ ಅಯಂ ಪುರುಷಃ ಎಂಬ ಶ್ರುತಿ ಇದೆ. ಹಾಗೂ ಆ ವಸ್ತುಗಳ ಸ್ಪರ್ಶವಾಗದಂತೆ ಇರುವಿಕೆ ಅವನಿಗೆ ಇರುತ್ತದೆ. ಅಸಂಗನು ಅಂದರೆ ಅನ್ಯೋನ್ಯ ಧರ್ಮಗಳ ಸಂಕ್ರಾಂತ ಆಗದಿರುವರು.
ಅಂದರೆ ಚೇತನ ಧರ್ಮಗಳು ಪರಮಾತ್ಮನಲ್ಲಿ, ಪರಮಾತ್ಮನ ಧರ್ಮಗಳು ಜೀವನಲ್ಲಿ, ತಮಸ್ಸಿನ ಧರ್ಮ ದುಃಖದಾತೃತ್ವವು ಪರಮಾತ್ಮನಲ್ಲಿ, ಅವನ ಧರ್ಮ ಜ್ಞಾನಾನಂದಾದಿಗಳು ತಮಸ್ಸಿಗೆ ಬರುವುದಿಲ್ಲ ಎಂಬ ಭಾವ. ಇದಕ್ಕೆ ಪ್ರಮಾಣ ಏನೆಂದರೆ ಈಶನು ನರಕದಲ್ಲಿದ್ದರೂ ದುಃಖಾದಿಭೋಗ ಇಲ್ಲ, ಅವನು ನಿರ್ಲೇಪನು ನಿರ್ವಿಕಾರನು ಆಗಿದ್ದಾನೆ. ನರಕ ತಮಸ್ಸಿನಲ್ಲಿ ಹರಿಯಿದ್ದರೂ ಅಸಂಗನಾಗಿರುವುದರಿಂದ ದುಃಖಾದಿಭೋಗಗಳಿಲ್ಲ ಎಂದ ಅಭಿಪ್ರಾಯ. ಶ್ರೀಹರಿಗೆ ಅಶುಭ ಫಲ ದುಃಖ ಅನುಭವ ಇಲ್ಲವಾದರೆ ಶುಭ ಫಲಭೋಕ್ತೃತ್ವವು ಇರದೇ ಹೋಗಲಿ ಎಂಬ ಶಂಕೆ ಬಂದರೆ ಏಕೆ ಸಮಾಧಾನ? ಆಯಾ ಪದಾರ್ಥಗಳಿದ್ದು ಅಲ್ಲಿ ಶುಭ ಮಾತ್ರ ಮುಂಚಿಸುತ್ತಾನೆ, ಹರಿಯು ಅಶುಭ ಭೋಕ್ತೃ ಅಲ್ಲ. ಹೀಗೆ ಶ್ರುತಿಯಿಂದ ಹೇಳಲ್ಪಟ್ಟಿದೆ ಅಂತ ಹೇಳಿ ಎಲ್ಲ ಭಾರವು ನಾವು ಶ್ರುತಿ ಮೇಲೆ ಹಾಕಿದರೆ ನಾವು ಯಾವ ನ್ಯಾಯದಿಂದ ತಿಳಿದುಕೊಳ್ಳುವುದು? ನಮ್ಮ ಯೋಗ್ಯತೆ ಪ್ರಾಕೃತವಾಗಿ ಅಚೇತನರಾದ ಅಸ್ವತಂತ್ರರಾದ ಅಚೇತನರ ಸಮೀಕ್ಷದಲ್ಲಿ ಅವರಿರ್ತಕ್ಕಂಥ ಜ್ಞಾನದಿಂದ ನಾವು ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡುತ್ತೇವೆ. ಸಕಲ ಚೇತನಲ್ಲಿ ಭಗವಂತನ ಬಿಂಬನಾಗಿದ್ದರೂ ಪ್ರತಿಬಿಂಬನಾದ ಯಾವ ಗುಣವನ್ನು ಭಗವಂತ ಅಪೇಕ್ಷಿಸುವುದಿಲ್ಲ. ನಮ್ಮಲ್ಲಿಯೇ ಇದ್ದು ಸಹ ಅಸಂಗನಾಗಿರುವುದರಿಂದ ಯಾವ ಜೀವನದಲ್ಲಿರ್ತಕ್ಕಂಥ ದೋಷವೂ ಸಹ ಭಗವಂತನಿಗೆ ತಟ್ಟುವುದಿಲ್ಲ ಎಂಬುದನ್ನು ಸಹ ಈ ಪ್ರಮಾಣದಿಂದಲೇ ನಾವು ತಿಳಿಯಬಹುದಾಗಿದೆ. ಚೇತನರಿಗೆ ಹಸಿವೆಯಾಗುತ್ತದೆ, ನಿದ್ರೆ ಬರುತ್ತದೆ, ಸುಖ ಬರುತ್ತದೆ, ದುಃಖ ಬರುತ್ತದೆ. ಚೇತನರು ಅಳುತ್ತಾರೆ, ನಗುತ್ತಾರೆ. ಈ ರೀತಿಯಾಗಿರುವುದರಿಂದ ಭಗವಂತನು ಚೇತನಾದ್ದರಿಂದ ಅವನಿಗೂ ಈ ವ್ಯಾಪಾರಗಳು ಇರಲೇಬೇಕು. ಕೆಲವಾರು ಬಾರಿ ನಗಬೇಕು, ಕೆಲವು ಬಾರಿ ಅಳಬೇಕು, ಕೆಲವು ಸುಖವಾಗಬೇಕು, ದುಃಖವಾಗಬೇಕು ಎಂಬ ನಮ್ಮ ದೃಷ್ಟಿಯಿಂದ ನಾವು ಚಿಂತಿಸುತ್ತೇವೆ. ಈಗ ತಾರತಮ್ಯ ಎಂಬತಕ್ಕಂಥದ್ದು ಕೇವಲ ಚೇತನದಲ್ಲಿ ಮಾತ್ರ ಇರುವುದು ಎಂದಾಗ ಚೇತನೋತ್ತಮನಾದ ಭಗವಂತನನ್ನು ಈ ಸಾಲಿನಲ್ಲಿ ನಾವು ತಿಳಿಯಲೇಬಾರದು. ಆದ್ದರಿಂದಲೇ ತಾರತಮ್ಯ ಎಂಬತಕ್ಕಂಥದ್ದು ಯಾವ ಚೇತನದಲ್ಲಿ ಹೇಗಿಲ್ಲವೋ ಹಾಗೆ ಭಗವಂತನಲ್ಲಿಯೂ ತಾರತಮ್ಯವಿಲ್ಲ ಎಂದು ತಿಳಿಯುವುದಕ್ಕೆ ಮುಖ್ಯವಾದ ಕಾರಣ ಏನೆಂದರೆ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು. ಸ್ವಾತಂತ್ರ್ಯ ಎಂಬ ಶಬ್ದವನ್ನು ಅಸ್ವಾತಂತ್ರ್ಯದ ಜೀವ 1,00,000 ಕೋಟಿ ಸಮಯದಲ್ಲಿ ಅಂದು ತೋರಿಸಿದರೂ ಅದರ ಅರ್ಥ ಅವನಿಗೆ ಆಗುವುದಿಲ್ಲ. ಏಕೆಂದರೆ ಅಸ್ವತಂತ್ರನಾದ ಜೀವಿ ಎಂದಿಗೂ ಸ್ವಾತಂತ್ರ್ಯದ ರುಚಿ ಪಡೆಯಲಾರ, ಸ್ವಾತಂತ್ರ್ಯ ಎಂಬ ಅರ್ಥವನ್ನೇ ತಿಳಿಯಲಾರ. ಇದನ್ನು ನಾವು ತಾರತಮ್ಯದಿಂದ ಮುಖ್ಯವಾಗಿ ತಿಳಿಯಬೇಕು. ಸ್ವತಂತ್ರೋ ಭಗವಾನ್ ವಿಷ್ಣು ಎಂಬತಕ್ಕಂಥದ್ದೇ ಅತಿ ಶ್ರೇಷ್ಠವಾದ ವಾಕ್ಯ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಅವನು ಸ್ವತಂತ್ರ ಅಂತ ಹೇಳಿದ ಕೂಡಲೇ ಅವನಿಗಿಷ್ಟದಂತೆ ಅವನು ನಡೆಯುವ ಅಸಂಗೋಹಿ ಅಯಂ ಪುರುಷಃ. ಭಗವಂತ ಯಾರ ಸಂಘವನ್ನು ಮಾಡಲು ಇಚ್ಛಿಸುವುದಿಲ್ಲ ಎಂಬುದನ್ನು ಪ್ರಶ್ನಿಸುವರು ಯಾರು? ಇಚ್ಛಿಸಬೇಕು ಎಂದು ಒತ್ತಡ ಹಾಕುವರು ಯಾರು? ಸ್ವತಂತ್ರನಾದ ಎಂಬ ಪುರುಷನಿಗೆ ಅಸ್ವತಂತ್ರ ಏನೂ ಮಾಡಲಾರರು ಎಂಬ ತಿಳುವಳಿಕೆ ನಾವು ತಿಳಿದುಕೊಳ್ಳಬೇಕು. ಭಗವಂತನೇ ಎಲ್ಲವನ್ನು ಸೃಷ್ಟಿಸಿದ ಮೇಲೆ ಅವನಿಗೆ ಸುಖ ದುಃಖಾದಿಗಳು ಆ ಪದಾರ್ಥದಿಂದ ಆ ಚೇತನದಿಂದ ಹೇಗೆ ತಾನೇ ಬರಲು ಸಾಧ್ಯ? ಪ್ರಳಯದಲ್ಲಿ ಭಗವಂತನೊಬ್ಬನೇ ಇರುತ್ತಾನೆ, ಎಲ್ಲ ಪದಾರ್ಥವು ಸುಪ್ತವಾಗಿರುತ್ತದೆ, ಆಗಲೂ ಅವನು ಸುಖಿಯಾಗಿಯೇ ಇರುತ್ತಾನೆ. ಅವನಿಗೆ ಸುಖ ಎಲ್ಲಿಂದ ಬಂತು? ಪದಾರ್ಥದಿಂದ ಬಂದಿಲ್ಲ, ಇತರ ಚೇತನದಿಂದ ಬಂದಿಲ್ಲ, ಸ್ವಯಂ ಪೂರ್ಣನಾಗಿದ್ದಾನೆ. ಇದನ್ನು ನಾವು ತಿಳಿತಕ್ಕಂಥದ್ದು ಸ್ವತಂತ್ರ ಗುಣ. ಇದನ್ನು ನಾವು ಎಷ್ಟು ಲಕ್ಷ ಶಬ್ದಗಳಿಂದ ಅಂದು ತೋರಿಸಿದರೂ ಸಹ ಇದು ಕೇವಲ ಶಬ್ದ ರೂಪದಲ್ಲಿ ಇರುತ್ತೆ ಹೊರತು ಅನುಭವ ರೂಪದಲ್ಲಿ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಚೇತನರಿಗೆ ಶಂಕೆ ಬರುವುದುಂಟು. ಭಗವಂತನಿಗೂ ದುಃಖವಾಗಲಿ, ನರಕದಲ್ಲಿ ಅವನಿದ್ದಾನೆ, ಮೋಕ್ಷದಲ್ಲೂ ಇದ್ದಾನೆ, ಅಲ್ಲಿ ಸುಖವನ್ನು ಹೊಂದಲಿ, ನೀರಿನಲ್ಲಿದ್ದಾಗ ತಂಪಾಗಲಿ, ಅಗ್ನಿಯಲ್ಲಿದ್ದಾಗ
ಉಷ್ಣವಾಗಲಿ, ಗಾಳಿಯಲ್ಲಿ ಇದ್ದಾಗ ಅಂತ ಈ ರೀತಿಯಲ್ಲಿ ನಾವು ಯಾವ ಶಂಕೆಯನ್ನು ವ್ಯಕ್ತಪಡಿಸುತ್ತೇವೆಯೋ ಇವೆಲ್ಲವೂ ಸಹ ಅವನ ಅಧೀನದಲ್ಲಿರ್ತಕ್ಕಂಥದ್ದು. ಭಗವಂತನ ಎಲ್ಲೇ ಇದು ಭಗವಂತನು ಭಗವಂತನೇ. ಇದನ್ನು ತಿಳಿಸುವ ಶಬ್ದ ಅಸಂಗೋಹಿ ಅಯಂ ಪುರುಷ. ಯಾವುದರ ಸಹವಾಸವನ್ನು ಸಂಘವನ್ನು ಅವನು ಬಯಸುವುದಿಲ್ಲ. ಹಾಗಾದರೆ ಯಾಕೆ ಪದಾರ್ಥವಿದೆ? ಅದು ಹಿಂದೆ ನಾವು ತಿಳಿದಿದ್ದೇವೆ. ಎಲ್ಲ ಪದಾರ್ಥದ ಇರುವಿಕೆಗೆ ಅವನ ಅವಶ್ಯತೆ ಶತಾಂಶವಿದೆ. ಅವನು ಇಲ್ಲದಿದ್ದರೆ ಸ್ವರೂಪ ನಾಶವೇ ಆಗುತ್ತದೆ, ಪದಾರ್ಥವೇ ಇಲ್ಲವಾಗುತ್ತದೆ, ಜೀವರೇ ಇಲ್ಲರಾಗುತ್ತಾರೆ. ಆದ್ದರಿಂದ ಅದು ಮೋಕ್ಷವಾಗಿರಲಿ, ನಿತ್ಯ ನರಕವಾಗಿರಲಿ, ಅಲ್ಲಿ ಚೇತನರು ಇದ್ದು ಅವರ ಯೋಗ್ಯತಾ ರೂಪವಾಗಿ ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸಬೇಕಾದರೂ ಭಗವಂತ ಅಲ್ಲಿದ್ದು ಅವರಿಗೆ ಅಯೋಗ್ಯವಾದ ಕರ್ಮಫಲವನ್ನು ಕೊಡಬೇಕು. ಆದ್ದರಿಂದ ಅವನು ಇರಬೇಕಾದ್ದರಿಂದ ಅವನು ಸ್ವತಂತ್ರತೆಯಾಗಿರುತ್ತಾನೆ. ಅವನಿಗೆ ಎಲ್ಲಿಯೂ ಅಸ್ವತಂತ್ರ ಎಂಬತಕ್ಕಂಥ ಶಂಕೆ ಬರುವುದಿಲ್ಲ. ಆದ್ದರಿಂದ ಸ್ವತಂತ್ರ ಎಂಬ ಶಬ್ದವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಭಗವಂತ ದಕ್ಷಿಣ ಸ್ಥಿತಿತೋ ವಿಷ್ಣು ಭುಂಕ್ತೆ ಅರ್ಥಾನ್ ಜಾಗೃತ ಸ್ಥಿತಾನ್ ಕಂಠಸ್ಥ ತಥಾ ಸ್ವಪ್ನಾನ್ ಜೀವಾನಂದಂ ಚ ಸುಪ್ತಿಗಃ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದ 13ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ದಕ್ಷಿಣ ನೇತ್ರದ ಬಲಗಣ್ಣಿನಲ್ಲಿದ್ದು ವಿಶ್ವ ಪರಮಾತ್ಮನು ಜಾಗೃತ ಪದಾರ್ಥಗಳ ಸಾರವನ್ನು ಭುಂಜಿಸುತ್ತಾನೆ. ಕಂಠಸ್ಥಾನದಲ್ಲಿದ್ದು ಸ್ವಪ್ನ ಪದಾರ್ಥಗಳ ಸಾರ ಭುಂಜಿಸುತ್ತಾನೆ. ಸುಷುಪ್ತಿಯಲ್ಲಿ ಜೀವಾನಂದವನ್ನು ಭುಂಜಿಸುತ್ತಾನೆ. ಇತ್ಯಾದಿ ಪ್ರಮಾಣಗಳಲ್ಲಿ ವಿಷ್ಣುವಿಗೆ ಶುಭ ಸಾರ, ವಿಷ್ಣುವಿಗೆ ಭೋಕ್ತೃತ್ವ ಹೇಳಿದೆ. ಇದು ಹೇಳಿರುವುದರಿಂದ ಯಾವುದು ಹೇಳಿದೆ? ಶ್ರುತಿ ಸ್ಮೃತಿಗಳು ಹೇಳಿರುವುದರಿಂದ. ಶ್ರುತಿ ಸ್ಮೃತಿಗಳು ಅಪೌರುಷೀಯವಾದ ವೇದದ ಭಾಗಗಳು. ಅಪೌರುಷೀಯವಾದ ವೇದ ಎಂಬತಕ್ಕಂಥದ್ದು ಭಗವಂತನಿಂದ ರಚಿತವಾದದ್ದಲ್ಲ. ಹೇಗೆ ಜಡ ಪ್ರಕೃತಿ ನಿತ್ಯವೋ ಹಾಗೆ ವೇದ ಎಂಬುದು ಅಪೌರುಷವಾದ್ದು, ನಿತ್ಯವಾದುದು. ಆ ವೇದದಲ್ಲಿ ಉಕ್ತವಾದದ್ದು ಹರಿಯ ನಡತೆಗಳು. ವೇದದಲ್ಲಿ ತಿಳಿದುಕೊಂಡು ವೇದದಂತೆ ಭಗವಂತ ನಡೆಯುವನಲ್ಲ. ಭಗವಂತ ಹೇಗಿದ್ದಾನೆ ಎಂಬುದನ್ನು ತಿಳಿಸಿಕೊಡ್ತಕ್ಕಂತಹದ್ದು ಜಡ ಪ್ರಕೃತಿಯಾದ ವೇದಗಳು. ಇದನ್ನು ಯಾತಕ್ಕೋಸ್ಕರವಾಗಿ ಇದೆ ಎಂಬುದು ಚೇತನರಾದ ಅಸ್ವತಂತ್ರದ ಜೀವಿಗಳು ಆ ವೇದದ ಅನುಸಾರಿಯಾಗಿ ತಿಳಿದು ಭಗವಂತನನ್ನು ಆರಾಧಿಸಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ವೇದದಲ್ಲಿ ಏನು ಹೇಳಿದೆಯೋ ಅದು ಭಗವಂತನ ಲಕ್ಷಣವನ್ನು ತಿಳಿಯುವುದಕ್ಕೆ ನಮಗೆ ಮಾರ್ಗವಾಗಿದೆ. ಕೆಲವರು ಪರಮಾತ್ಮನಿಗೆ ಸರ್ವಭೋಕ್ತೃತ್ವ ಇರುವುದರಿಂದ ಶುಭ ಫಲ ಭೋಗದಂತೆ ಅಶುಭ ಫಲ ಭೋಗವು ಇರುತ್ತದೆ. ಇಲ್ಲಿ ಅಶುಭ ಫಲ ಭೋಗ ಅಂದರೆ ಅಧಮರಾದ ತಮೋಯೋಗ್ಯ ಜೀವರಿಗೆ ದುಃಖ ಅನುಭವವಾಗಲಿ ಎಂದು ಅನುಮೋದಿಸುವುದು ಹೊರತು ಅನ್ಯಾಭಿಪ್ರಾಯ ಅಲ್ಲ ಎಂದು ಹೇಳುತ್ತಾರೆ. ಪರಮಾತ್ಮ ದುರ್ಗಂಧವನ್ನು ಅನುಭವಿಸುತ್ತಾನೆಯೋ ಇಲ್ಲವೋ ಅಂದರೆ ದುರ್ಗಂಧ ಗ್ರಹಿಸುವುದಿಲ್ಲ ಎಂದು ಹೇಳಿದರೆ ಅವನು ಸರ್ವಜ್ಞನಾಗುವುದಿಲ್ಲ. ಸರ್ವಜ್ಞಾನ ಇದ್ದರೆ ಅವನು ಸರ್ವಜ್ಞ. ದುರ್ಗಂಧ ಎಂಬತಕ್ಕಂಥದ್ದು ಒಂದು ಜ್ಞಾನವೇ. ದುರ್ಗಂಧ ಅನುಭವಿಸುತ್ತಾನೆ, ಅದರಲ್ಲಿ ತನ್ನಿಮಿತ್ತ ಭೋಗ ಅನುಭವಿಸಬೇಕಾಗುತ್ತದೆ. ಹೀಗೆ ಶಂಕ ಮಾಡಿದಲ್ಲಿ ಇದಕ್ಕೆ ಸಮಾಧಾನ ಏನು? ಭಗವಂತ ದುರ್ಗಂಧಾದಿಗಳನ್ನು ಅನುಭವಿಸಿದರಾದರೂ ಅದರಿಂದ ಆಗತಕ್ಕಂಥ ಉಚ್ಚತ ನೀಚತ ಫಲ ಅವನಿಗೆ ಆಗುವುದಿಲ್ಲ. ಕಾರಣ ದುಃಖ ಅನುಭವಿಸುವುದಿಲ್ಲ ಎಂಬ ಅಭಿಪ್ರಾಯ. ಇದನ್ನು ಪ್ರಮೇಯ ದೀಪಿಕಾದಲ್ಲಿ ನಾವು ವಿಶೇಷಾಕಾರವಾಗಿ ತಿಳಿಯಬಹುದಾಗಿದೆ. ಭಗವಂತನಿಗೆ ಒಂದು ಪದಾರ್ಥದಿಂದ ಸುಖವಾಗಲಿ ದುಃಖವಾಗಲಿ, ಸುಗಂಧದಿಂದ ಸುಖ, ದುರ್ಗಂಧದಿಂದ ದುಃಖ ಎಂಬತಕ್ಕಂಥದ್ದನ್ನು ಚಿಂತಿಸುವುದೇ ಮೊಟ್ಟ ಮೊದಲಿಗೆ ಅಸಾಧು. ಯಾಕೆ? ಒಬ್ಬ ತಂದೆ ತಾಯಿಗೆ ಮಕ್ಕಳನ್ನು ಬೆಳೆಸುವಾಗ ಒಬ್ಬ ದಡ್ಡ, ಒಬ್ಬ ಬುದ್ಧಿವಂತ, ಒಬ್ಬ ಯೋಗ್ಯ,
ಹೀಗಿದ್ದಾಗ ತಂದೆ ತಾಯಿ ಎಲ್ಲರನ್ನೂ ಸಮವಾಗಿ ಕಾಣುತ್ತಾರೆ ಹೊರತು ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳುವಿಕೆ ಮಾತ್ರ ಅವನ ದೃಷ್ಟಿಯೇ ಹೊರತು ಅವನಲ್ಲಿರೋ ಗುಣ ಇವನಿಗೇನು ಹೊಂದುವುದಿಲ್ಲ. ಅವನು ಮಗ, ಇವನು ಮಗ ಎಂದೇ ನಾವು ಪರಿಚಯ ಮಾಡಿಕೊಂಡಿರ್ತಾರೆ. ತಾತ್ಕಾಲಿಕವಾಗಿ 10 ವರ್ಷ, 20 ವರ್ಷ, 100 ವರ್ಷ ಮಾತ್ರ. ಭಗವಂತ ಅನಾದಿ ಅನಂತ ಕಾಲಕ್ಕೂ ಅನಂತ ಜೀವನಿಗೆ ತಂದೆಯಾಗಿದ್ದಾನೆ. ಯೋನ ಜನಿತ ಪಿತಾ ಯೋ ವಿಧಾತ. ಭಗವಂತನೇ ಎಲ್ಲವನ್ನು ಸೃಷ್ಟಿಸುತ್ತಾನೆ, ಜೀವಿಸುತ್ತಾನೆ, ಅದರೊಳಗೆ ಜೀವಿಸುತ್ತಾನೆ ಮತ್ತು ನಾಶ ಮಾಡುತ್ತಾನೆ ಮತ್ತು ನಿಯಮನ ಮಾಡುತ್ತಾನೆ. ಮೋಕ್ಷಾವಸ್ಥೆಯಲ್ಲಿ ಜ್ಞಾನ ಬಂದ ಮೋಕ್ಷ ಇದನ್ನು ಕೊಡುತ್ತಾನೆ. ಇವೆಲ್ಲವೂ ಕೊಟ್ಟರೂ ಸಹ ಭಗವಂತ ಅವನ ಅಸಂಗನಾಗಿದ್ದಾನೆ. ಅವನ ಜೀವನ ಅವರ ಕರ್ಮಾನುಸಾರಿಯಾಗಿ ಅವನಿಗೆ ಫಲವನ್ನು ಕೊಡುತ್ತಾನೆಯೇ ಹೊರತು ತನ್ನದನ್ನು ಏನೂ ಕೊಡುವುದಿಲ್ಲ ಮತ್ತು ತನಗೆ ಏನೂ ಬೇಕಾಗುವುದಿಲ್ಲ. ಸಕಲ ಚೇತನರು ಅಸ್ವತಂತ್ರರಾದ್ದರಿಂದ ಭಗವಂತ ಏನು ಕೊಟ್ಟನೋ ಅದನ್ನು ಸ್ವೀಕರಿಸಲೇಬೇಕು. ಆದರೆ ಸ್ವತಂತ್ರರಾದ ಭಗವಂತನೇ ಕೊಡುವರಾರು, ಬಿಡುವರಾರು? ಅವನೇ ಸ್ವತಂತ್ರನಾದ್ದರಿಂದ ಅವನಿಗೆ ದುಃಖವಾಗಲಿ ಸುಖವಾಗಲಿ ಎರಡೂ ಸಹ ಅವನಿಗೆ ಅಸಂಗನಾಗಿದ್ದಾನೆ. ಹಾಗಾದರೆ ಶಾಸ್ತ್ರದಲ್ಲಿ ಸುಖವನ್ನು ಭೋಗಿಸುತ್ತಾನೆ ಎಂದು ಹೇಳುತ್ತಾರಲ್ಲ, ಯಾವುದು ಅಂದರೆ ಭಗವಂತ ಸಕಲ ಪದಾರ್ಥದಲ್ಲಿರ್ತಕ್ಕಂಥ ತನ್ನ ರಸವನ್ನು, ಸಾಕ್ಷರತ ಎಂಬತಕ್ಕಂಥದ್ದು ತನಗೆ ನಿಯತವಾದ ರಸವನ್ನು ಮಾತ್ರ ಅವನು ಭುಂಜಿಸುತ್ತಾನೆ ಅಂತ ತಿಳಿಯಬೇಕು. ತನ್ನ ಭಾಗವನ್ನು ಮಾತ್ರ ತಾನು ಭೋಗಿಸುತ್ತಾನೆ ಅಂತ ತಿಳಿಯಬೇಕು. ಒಂದು ಹಣ್ಣಿನಲ್ಲಿರ್ತಕ್ಕಂಥ ರಸ ಪದಾರ್ಥ, ರುಚಿ ಪದಾರ್ಥ, ಗಂಧ ಪದಾರ್ಥ, ಆಕಾರ ಪದಾರ್ಥ ಎಲ್ಲವನ್ನೂ ಒಂದು ಹಣ್ಣಿನ ಲಕ್ಷಣದಲ್ಲಿ 100 ಲಕ್ಷಣವನ್ನು ಹೇಳಬಹುದು. ಅದರ ಸತ್ತ ಭಗವಂತದೀನ, ಅದರ ರುಚಿ ಭಗವಂತದೀನ, ಅದರ ಗುಣ ಭಗವಂತದೀನ, ಎಲ್ಲವೂ ಅಧೀನವಾಗಿದೆ. ಹಣ್ಣಿನಲ್ಲಿರ್ತಕ್ಕಂಥ ಯಾವ ಸಾರವೂ ಭಗವಂತ ಅಧೀನವಿಲ್ಲ ಎಂಬತಕ್ಕಂಥ ಹೇಳುವುದಕ್ಕೆ ಸಾಧ್ಯವಿಲ್ಲ. ಭಗವಂತನ ನೇತೃತ್ವದಲ್ಲೇ ಇದೆ. ಹಾಗಾದರೆ ಭಗವಂತನ ಉಪಚಯನವಾಗಿದ್ದನು, ಭಗವಂತನ ಉಪಹಾರ ಭಗವಂತನ ಉಪಜೀವಿಸಿಕೊಂಡಿದ್ದಾನೆಯೋ ಅಂದರೆ ಇಲ್ಲ. ಭಗವಂತ ಸ್ವತಂತ್ರನಾಗಿದ್ದಾನೆ, ಪೂರ್ಣಕಾಮ. ಹಾಗಾದರೆ ಇದರಲ್ಲಿರ್ತಕ್ಕಂಥ ರಸವನ್ನು ಭುಂಜಿಸುತ್ತಾನೆ ಅಂದರೆ ಏನರ್ಥ? ಭುಂಜಿಸುತ್ತಾನೆ ಎಂದರೆ ನಾವು ತಿಳಿದಂಥ ಆಹಾರವನ್ನು ಉಪಯೋಗಿಸಿದಂತೆ ಅಲ್ಲ. ಅವನ ದೃಷ್ಟಿಯಿಂದ ನೋಡುವುದೇ ಆಗಲಿ, ಅವನ ಕಾರುಣ್ಯ ರೂಪದಿಂದ ಸಂತೈಸುವುದೇ ಆಗಲಿ, ಅವನ ಜ್ಞಾನಕ್ಕೆ ಇರುವುದೇ ಆಗಲಿ, ಇದೆಲ್ಲವೂ ಭುಂಜಿಸುವುದೆಂದೇ ಅರ್ಥ. ಭಗವಂತನ ಕೃಪಾ ಕಟಾಕ್ಷಕ್ಕೆ ಸಿಕ್ಕಿದವು, ಅವನ ಕೃಪಾ ಕಟಾಕ್ಷ ಬಲದಿಂದ ಇರುವುವು ಎಂಬುದನ್ನು ತಿಳಿಯುವುದೇ ಭಗವಂತನ ಪುಂಜನೆ ಎಂದ ಹೆಸರು. ಇದನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ದೃಷ್ಟಿ ಎಂದರೆ ಸಕಲ ಕೌರವರಲ್ಲಿ ಮತ್ತು ಪಾಂಡವರ ಸೇನೆಯನ್ನು ನಾಶಪಡಿಸಿದ ಅಂತ ಹೇಳಿದೆ. ಅಲ್ಲಿ ಯಾವ ಶಸ್ತ್ರವನ್ನು ಉಪಯೋಗಿಸಿದ? ಕೇವಲ ದೃಷ್ಟಿ ಮಾತ್ರದಿಂದಲೇ. ನಮ್ಮ ಮಂದಬುದ್ಧಿಗೆ ಒಬ್ಬರನ್ನು ನಾಶಪಡಿಸುವ ಶಸ್ತ್ರಾಸ್ತ್ರಗಳು ಬೇಕು. ಭಗವಂತನಿಗೆ ಯಾವ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇಲ್ಲ. ಕೇವಲ ದೃಷ್ಟಿ ಮಾತ್ರದಿಂದ ಅವನಿಗೇನನ್ನು ಮಾಡಬಲ್ಲನು. ಇದು ಸ್ವತಂತ್ರದ ಲಕ್ಷಣ. ಪರಮಾತ್ಮನ ರೂಪಗಳಿಗೆ ಇತರ ದೇವತೆಗಳಂತೆ ವಿಶೇಷ ಏನೂ ಇಲ್ಲ. ಆದ ಕಾರಣ ವಿಶ್ವನು ಸ್ಥೂಲಬಕ್ಕು, ತೇಜಸ್ಸರು ಪ್ರವಿವಿಕ್ತಬಕ್ಕು, ಸ್ವಪ್ನ ಪದಾರ್ಥ ಸಾರಬಕ್ಕು, ಜಿಹ್ವಾಸನು ನಾಲಿಗೆಯಲ್ಲಿದ್ದು ರಸಭೋಗಿಸುವನು, ನಾಸಿಕದಲ್ಲಿದ್ದು ಗಂಧವನ್ನು ಭೋಗ ಮಾಡುವನು, ಮನುಷ್ಯರಲ್ಲಿದ್ದು ಅನ್ನ ಭೋಜನ ಮಾಡುವನು, ಸುರರಲ್ಲಿದ್ದು ಅಮೃತವನ್ನು ಭೋಗಿಸುವನು, ಪಶುವಿನಲ್ಲಿದ್ದು ತೃಣ ಭುಂಜಿಸುವನು, ವಸಂತ ಋತು ಮುಂತಾದವುಗಳಲ್ಲಿದ್ದು ಪುಷ್ಪ ಭುಂಜಿಸುವನು, ವರ್ಷಾದಿಗಳಿದ್ದು ವೃಷ್ಟಿ ಭಕ್ತನು. ಇದೇ ಮೊದಲಾದ ವಸ್ತುಗಳು ಅಧಿಷ್ಠಾನ, ದೇಶ, ಕಾಲ ಭೋಗದಿಂದಲೂ ವಿಶ್ವಾದಿ ರೂಪಗಳಿಗೆ ಪ್ರತ್ಯೇಕ ಭೋಗ ಹೇಗೆ ಕೊಡುತ್ತೆ ಅಂದರೆ, ಹಾಗೆ ಪ್ರತ್ಯೇಕ ಭೋಗ ಹೇಳಿದಲ್ಲಿ ಸ್ಥಾನ ಭೇದದಿಂದ ಪರಮಾತ್ಮನಿಗೆ ಭೇದವಿಲ್ಲ ಎಂಬ
ನ ಸ್ಥಾನತೋಪಿ ಎಂಬ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಾಧನಾಧ್ಯಾಯದಲ್ಲಿ ಭಕ್ತಿಯ ಪಾದದಲ್ಲಿ ಭಕ್ತಿ 3ನೇ ಸಾಧನಾಧ್ಯಾಯ ಭಕ್ತಿ ಪಾದದಲ್ಲಿ 11ನೇ ಸೂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಅಚಿಂತ್ಯ ಶಕ್ತಿಯಿಂದ ಸರ್ವವು ಸಮಂಜಸವಾಗುತ್ತದೆ ಎಂಬುದು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಸರ್ವಂ ಸರ್ವತ್ರ ಭೋಕ್ತ್ವಾಪಿ ವಿಶೇಷಾದೇಕ ಭೋಕ್ತೃತ್ವಾತ್ ಸ್ಥಿತ್ವಾ ಹರಿಹಿ ಅಚಿಂತ್ಯ ಶಕ್ತ್ಯಾತ್ಮ ನಿಜ ಐಶ್ವರ್ಯದೋ ವಿಭುಃ. ಸರ್ವವನ್ನು ಸರ್ವತ್ರದಲ್ಲಿ ಭೋಗ ಮಾಡಿದರು ವಿಶೇಷ ಬಲದಿಂದ ಒಬ್ಬ ಭೋಕ್ತೃವಿನಂತೆ ಹರಿಯು ಇರುತ್ತಾನೆ. ಅಚಿಂತ್ಯ ಶಕ್ತಿ ಸ್ವರೂಪನಾದ ಹರಿಯು ನಿಜ ಐಶ್ವರ್ಯದಿಂದ ವಿಭುವಾಗಿರುತ್ತಾನೆ. ಒಂದೇ ರೂಪವನ್ನೇ ಅಚಿಂತ್ಯ ಐಶ್ವರ್ಯ ಯೋಗದಿಂದ ಬಹುಸಂಖ್ಯಾಗೋಚರವಾಗುವಂತೆ ಮಾಡುತ್ತಾನೆ. ನಿರ್ವಿಶೇಷನಾಗಿ ಒಬ್ಬನಾಗಿದ್ದರೂ ಚತುರ್ವಿಧನಾಗಿ ಅನಿರುದ್ಧ ಪ್ರಜ್ಞೆಯನ್ನು ಸಂಕರ್ಷಣ ವಾಸುದೇವ ರೂಪನಾಗಿ ವ್ಯವಹಾರ ವಿಷಯವಾಗುತ್ತಾನೆ. ಇದರ ಒಟ್ಟು ಅಭಿಪ್ರಾಯ ಏನು? ಶ್ರೀಹರಿ ಸರ್ವಸ್ವದಲ್ಲಿದ್ದರೂ ವಿವೇಕ್ಷಾಭೇದದಿಂದ ಶುಭಾದಿ ಭೋಗವನ್ನು ಮಾಡುತ್ತಾನೆ, ಅಶುಭವನ್ನು ಸ್ವೀಕರಿಸುವುದಿಲ್ಲ ಎಂದು ಶ್ರುತಿಯಲ್ಲಿ ಹೇಳಿದೆ. ಇದರ ಒಟ್ಟು ಭಾವಾರ್ಥವನ್ನು ಭಗವಂತ ಸ್ವೀಕರಿಸುವ ಬಗೆಯಲ್ಲೇ ವಿಭಿನ್ನವಾಗಿದೆ. ತನ್ನ ಸಾಕ್ಷರಸವನ್ನು ಮಾತ್ರ ಸ್ವೀಕರಿಸುತ್ತಾನೆ ಎಂದು ಶಾಸ್ತ್ರ ಹೇಳಿದಾಗ ಸಾಕ್ಷರಸ ಎಂದರೆ ಏನು ಅಂದರೆ ತನ್ನ ಪ್ರಭುತ್ವವನ್ನು ವೀಕ್ಷಿಸುವುದು ಎಂದಷ್ಟೇ ಅರ್ಥ. ಇದರಿಂದ ಅವನಿಗೆ ಯಾವ ಒಂದು ಕೊರತೆಯನ್ನು ಪೂರೈಸಿಕೊಳ್ಳತಕ್ಕಂಥದ್ದು ಎಂಬುದಲ್ಲ. ಭಗವಂತ ಯಾವ ಕೊರತೆಯೂ ಇಲ್ಲ, ಯಾವ ಪದಾರ್ಥದಿಂದ ಯಾವ ಕೊರತೆಯೂ ಮುಚ್ಚಲಾಗುವುದಿಲ್ಲ. ಪೂರ್ಣನಾಗಿದ್ದಾನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ. ರಮಾದಿ ಬ್ರಹ್ಮಾದಿ ದೇವತೆಗಳಿಂದಲೂ ತೃಣಾದಿ ಜೀವ ಪರ್ಯಂತ ಯಾವ ಜೀವರಿಂದಲೂ ಭಗವಂತನಿಗೆ ಏನೂ ಉಪಕಾರವನ್ನು ಮಾಡಬೇಕಾಗಿಲ್ಲ. ಅವನು ಪೂರ್ಣ ಕಾಮನಾಗಿದ್ದಾನೆ. ಇದೇ ದೃಷ್ಟಿಯಿಂದ ಭಗವಂತನಲ್ಲಿ ತಾರತಮ್ಯವಿಲ್ಲ ಎಂಬುದನ್ನು ನಾವು ದೃಢಪಡಿಸಿಕೊಳ್ಳಬೇಕು. ಸಕಲ ಚೇತನರು ತಮ್ಮ ಉತ್ತಮರನ್ನು ಆಶ್ರಯಿಸಿರುತ್ತಾರೆ. ಹೀಗೆ ತಾರತಮ್ಯ ಭಾವನೆ ಇದೆ. ಆದರೆ ಭಗವಂತ ಸ್ವಯಂಭೂ ತನ್ನನ್ನು ತಾನೇ ಹೊತ್ತುಕೊಂಡಿದ್ದಾನೆ ಮತ್ತು ಸಕಲ ಜಡ ಪದಾರ್ಥವನ್ನು ಚೇತನ ಪದಾರ್ಥವನ್ನು ತನ್ನಲ್ಲಿ ಇಂಬಿಕೊಂಡಿದ್ದಾನೆ. ಅದನ್ನು ಪ್ರಕ್ರಿಯೆಗಳನ್ನು ನಡೆಸುತ್ತಿದ್ದಾನೆ. ಆದ್ದರಿಂದ ಭಗವಂತನಿಗೆ ಯಾವ ಜಡದಿಂದಲೂ ಏನೂ ಆಗಬೇಕಾದ್ದಿಲ್ಲ, ಯಾವ ಚೇತನರಿಂದಲೂ ಏನೂ ಆಗಬೇಕಾಗಿಲ್ಲ. ಇದು ಮಹತ್ವವಾದ ವಿಷಯ. ತಾರತಮ್ಯತೆ ತಿಳಿಯಲೇಬೇಕಾದ ವಿಷಯ. ತಾರತಮ್ಯ ಜೀವನೊಂದಿಗೆ ನಾವು ಸಮಾನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವನು ಒಂದು ಕಕ್ಷ ಅಂತ ನಾವು ಎಂದೂ ಬಗೆಯಬಾರದು. ಅವನು ವಿಶೇಷ ಪಕ್ಷ, ಅವನು ಸ್ವತಂತ್ರ ಪಕ್ಷ, ಅವನು ಸ್ವಾಮಿ. ಒಂದು ಕಾರ್ಖಾನೆಯಲ್ಲಿ ಎಲ್ಲರೂ ಸಂಬಳವನ್ನು ಆಳುಗಳಾಗಿ ಹಣವನ್ನು ಕೊಡುತ್ತಾರೆ. ಆದರೆ ಅಧಿಕಾರಿಯಾದವನಿಗೆ ಹಣವನ್ನು ಹೇಗೆ ಕೊಡುತ್ತಾರೆ? ಯಾರು ಕೊಡುತ್ತಾರೆ ಅಂದರೆ ಅಧಿಕಾರಿಯಾದವನಿಗೆ ತನ್ನ ಅಧಿಕಾರದಲ್ಲಿ ತನ್ನ ಸಂಸ್ಥೆಯಲ್ಲಿ ಏನನ್ನೂ ತಾನು ಮಾಡಲು ಸಮರ್ಥನಿದ್ದಾನೆ ಎಂದರ್ಥ. ಹಾಗೆ ಭಗವಂತ ಚೇತನ ರೂಪವಾದ ಈ ವಿಶ್ವ ಜಗತ್ತು, ಈ ಜಗತ್ತಿನಲ್ಲಿ ಪ್ರತಿಯೊಂದು ಅವನ ಅಧೀನವಾದ್ದರಿಂದ ತನಗೆ ಬೇಕಾದ್ದನ್ನು ಭಗವಂತ ಮಾಡಿಕೊಳ್ಳುತ್ತಾನೆ. ಏನು ಬೇಕಾಗಿರುವುದು ಏನೂ ಇಲ್ಲವಲ್ಲ. ಹಾಗಾದರೆ ಯಾಕೆ ಬೇಕಾದ್ದನ್ನು ಅಂತ ನಾವು ಹೇಳುತ್ತೇವೆ? ಇದು ಕೇವಲ ನಮ್ಮ ಅಲ್ಪಮತಿಗೆ ಅಸ್ವತಂತ್ರರಿರ್ತಕ್ಕಂಥ ವ್ಯವಹಾರ. ಎಲ್ಲರೂ ತನಗೆ ಬೇಕು ಎಂಬುದನ್ನೇ ನಿರೀಕ್ಷಿಸುವರು ಅಚೇತನರು ಮತ್ತು ಚೇತನರು. ಅಚೇತನ ಅಂದರೆ ಸ್ಥಾನಪಲ್ಲಟವಾಗಬೇಕಾದರೆ ಚೇತನದ ಅಪೇಕ್ಷೆ ಇದೆ ಎಂಬತಕ್ಕಂಥದ್ದು ಅಚೇತನಕ್ಕೆ ತಿಳಿಯುವುದಿಲ್ಲ. ಆದರೆ ಸ್ಥಾನಪಲ್ಲಟಕ್ಕೆ ಚೇತನದ ಅವಶ್ಯಕತೆ ಇದೆ. ಹಾಗೆ ಎಲ್ಲ ಚೇತನಿಗೆ ಸುಖ ಬೇಕು, ದುಃಖ ಬೇಡ ಎಂಬತಕ್ಕಂಥ
ಅಪೇಕ್ಷೆ ಇದೆ. ಭಗವಂತನಿಗೆ ಏನು ಅಪೇಕ್ಷೆ ಇದೆ? ಯಾವ ಅಪೇಕ್ಷೆಯೂ ಇಲ್ಲ. ಇದನ್ನು ಮುಖ್ಯವಾಗಿ ತಿಳಿದರೆ ನಾವು ತಾರತಮ್ಯ ತಿಳಿದಂತೆ. ಯಾವ ಅಪೇಕ್ಷೆ ಇಲ್ಲದವನಿಗೆ ತಾರತಮ್ಯದಲ್ಲಿ ಎಲ್ಲಿ ಕೊಡಿಸುತ್ತಿಲ್ಲ. ಅಪೇಕ್ಷೆ ಇರತಕ್ಕಂಥವನಿಗೆ ಮಾತ್ರ, ಯಾರಿಗೆ? ಅದೇ ತರತಮ ಭಾವನೆ. ಚೇತನಲ್ಲಿ ಮತ್ತು ಅಸ್ವತಂತ್ರರಾದ ಜೀವನಲ್ಲಿ ಮಾತ್ರ. ಜೀವ ಪ್ರಕರಣ ಅಂತ ನಾವು ಯಾಕೆ ಸ್ಪಷ್ಟವಾಗಿ ಹೇಳಿರುವುದಂದರೆ, ಜೀವ ಪ್ರಕರಣದಲ್ಲಿ ಮಾತ್ರ ನಾವು ತಾರತಮ್ಯವನ್ನು ತಿಳಿಯಬೇಕು. ಭಗವಂತ ಜೀವ ಗುಣವಾದರೂ ಅವನು ಪರಮಚೇತನಾದ್ದರಿಂದ ಅವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಎಂಬುದನ್ನೇ ತಿಳಿಯುವುದೇ ತಾರತಮ್ಯವೆನಿಸುತ್ತದೆ. ಇದಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು 10 ಜನ ವರದರನ್ನು ಅವರ ಚಿಂತನಾ ಕ್ರಮವನ್ನು ನಮಗೆ ವಿಶೇಷ ಆಕಾರವಾಗಿ ಉಪದೇಶ ಮಾಡಿಸಿದ್ದಾರೆ. ಆದ್ದರಿಂದ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತಿ ನಮ್ಮ ಮುಕ್ತಿ ವಿಧೇಯವಾದ ಹೇಳಿ ವಿನಮ್ರವಾಗಿ ನಮಿಸೋಣ. ಇಂತಹ ವಿಶೇಷವಾದ ತಾರತಮ್ಯ ಜ್ಞಾನ ತಿಳಿಯುವುದಕ್ಕೆ ಸಾಧಕವಾದದ್ದು ಈ ಮನುಷ್ಯ ಶರೀರ. ಈ ಮನುಷ್ಯ ಶರೀರಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅವರ ಅನುಗ್ರಹವನ್ನು ಚಿಂತಿಸೋಣ. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸೋಣ. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದಿಂದ ಅವರ ವಿಶೇಷ ಅನುಗ್ರಹವನ್ನು ಸದಾ ಚಿಂತಿಸೋಣ. ಇವರಲ್ಲೂ ಸಹ ಭಾರತೀಪತಿ ವಾಯುದೇವರು ವಿಶೇಷ ಭಗವಂತನ ಆಜ್ಞಾರೂಪವಾಗಿ ಸಕಲ ಸಜ್ಜನರಲ್ಲಿ ಮತ್ತು ಸಕಲ ಜೀವರಲ್ಲಿ ಜ್ಞಾನವನ್ನು ಪ್ರಸಾರ ಮಾಡಿ ಭಗವತ್ ಪ್ರಸಾದಕ್ಕೆ ಅನುಕೂಲ ಮಾಡಿಕೊಡುತ್ತಿರುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ಸದಾ ಚಿಂತಿಸೋಣ. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬ ನಮ್ಮಲ್ಲಿ ಇದೆ. ಈ ಬಿಂಬ ನಮ್ಮನ್ನು ನೆಚ್ಚಿಕೊಂಡು ಇಲ್ಲ. ನಾವೆಲ್ಲವೂ ಅವನ ಅಧೀನದಲ್ಲಿ ಅವನು ನೆಚ್ಚಿಕೊಂಡು ಇದ್ದೇವೆ ಎಂಬ ಸ್ಪಷ್ಟ ತಿಳುವಳಿಕೆಗೋಸ್ಕರವಾಗಿ ತಾರತಮ್ಯ ಜ್ಞಾನ ಬೇಕು. ಭಗವಂತನನ್ನು ಒಂದು ಕಕ್ಷಾ ಅಂತ ಹೇಳಿ ನಾವು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತಿಲ್ಲ. ಭಗವಂತ ಅತ್ಯಂತ ಉತ್ಕೃಷ್ಟನಾದವನು. ಅವನಿಗೆ ಸಮರು ಯಾರೂ ಇಲ್ಲ, ಅಧಿಕರಂದು ಇಲ್ಲವೇ ಇಲ್ಲ. ಎಲ್ಲರೂ ನೀಚರು. ಇದನ್ನು ತಿಳಿಯುವಕ್ಕೋಸ್ಕರವಾಗಿ ತಾರತಮ್ಯ ಜ್ಞಾನ ಎಂಬತಕ್ಕಂಥದ್ದು ಅತಿ ಶ್ರೇಷ್ಠವಾದದ್ದು. ತಾರತಮ್ಯ ಜ್ಞಾನ ಇಲ್ಲದಿದ್ದರೆ ಮೋಕ್ಷವಿಲ್ಲ. ಭಗವಂತ ನಮ್ಮ ಬಿಂಬನಾಗಿ ನಮ್ಮಲ್ಲೇ ಇದ್ದಾನೆ. ನಾವು ಅವರನ್ನು ತಿಳಿಯಬೇಕೆಂದರೆ ಈ ಒಂದು ಶುದ್ಧ ಜ್ಞಾನದಿಂದ ಉತ್ಕೃಷ್ಟತೆಯನ್ನು, ಸ್ವತಂತ್ರೆಯನ್ನು, ಅವನ ಅಧೀನದಲ್ಲಿ ನಾವಿದ್ದೇವೆ ಎಂಬ ಪರಮ ಸತ್ಯವನ್ನು ತಿಳಿದು ಅನುಭವಿಸಿ ಭಗವಂತನಿಗೆ ನಮಸ್ಕರಿಸುವುದೇ ಭಗವಂತನ ನಾವು ಮಾಡಬಹುದಾಗಿರ್ತಕ್ಕಂಥ ಅನುಗ್ರಹ ಸ್ಮರಣೆ, ಉಪಕಾರ ಸ್ಮರಣೆ. ಆದ್ದರಿಂದ ಉಪನಿಷತ್ತಲ್ಲಿ ತಿಳಿಸುವಂತೆ ಭೂಯಿಷ್ಟಾಂತಿ ನಮ ಮುಕ್ತಿಂ ವಿಧೇಮ, ಭೂಯಿಷ್ಟಾಂತೆ ನಮ ಮುಕ್ತಿಂ ವಿಧೇಮ, ಭೂಯಿಷ್ಟಾಂತೇ ನಮ ಮುಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ತಿಳಿದು ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.